ಇನ್ಫಾರ್ಮೇಷನ್ಗಾಗಿ ಕಾಲ್ ಮಾಡ್ತಾರೆ. ನೀಟಾಗಿ ಹೇಳಿರ್ತೀವಿ ಕ್ಲಿಯರಾಗಿ ಅಡ್ರೆಸ್ಸಿಂದ ಎಲ್ಲ ನಾನು ಬೆಂಗಳೂರಲ್ಲಿ ಅಂದ್ರೆ ಅಲ್ಲೊಂದು ಒಳ್ಳೆ ಇಟ್ಬಿಟ್ರೆ ನಮಗೆ ಸರಿ ಮೇಂಟೆನೆನ್ಸ್ ಸೋಷಿಯಲ್ ಮೀಡಿಯಾ ನೀವು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ. ದುಡ್ಡು ಹಾಕಿದ್ರೆ ಮತ್ತೆ ಕಳಿಸ್ತಾರೋ ಇಲ್ವೋ ಏನಾಗುತ್ತೋ, ಕಳಿಸಿದ ಮೇಲೆ ಏನೋ ಪ್ರಾಬ್ಲಮ್ ಅಂದರೆ ಫೋನ್ ಲಿಫ್ಟ್ ಮಾಡ್ತಾರೋ ಇಲ್ವೋ, ಮತ್ತು ಲಿಫ್ಟ್ ಮಾಡಿದ್ರೂ ಸರಿಯಾಗಿ ಪ್ರಾಪರ್ ರೆಸ್ಪಾಂಡ್ ಆಗ್ತಾರೋ ಇಲ್ವೋ, ಇಂಥ ಡೌಟ್ಸ್ ಎಲ್ಲ ಇರ್ಬೋದು. ನೋಡಿ ಸರ್, ಇವತ್ತು ಏನು ಹಿಂಗೆ ಮಾತಾಡ್ತೀವೋ ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಪ್ರಾಬ್ಲಮ್ ಬಂದ್ರೂ 1-10 ಸಾರಿ ಫೋನ್ ಮಾಡಿದ್ರೆ ನಾವೇನು ಬೇಜಾರು ತೊಗೊಳ್ಳಲ್ಲ. ಯಾಕೆಂದರೆ ನಾವು ಇರೋದೇ ಇದ್ರ ಪರ್ಪಸ್ಗಾಗಿ ನಿಮಗೆ ಪಕ್ಕ 100% ಇದಕ್ಕೆ ಮಾಡಿಕೊಡ್ಬೇಕು. ಪ್ರಾಬ್ಲಮ್ಸ್ ಎಲ್ಲೂ ಕೊಡೋಕ್ಕೆ ಚಾನ್ಸಸ್ ಇರೋದಿಲ್ಲ. 100% 100 ಬಂದುಬಿಡುತ್ತೆ. ಆಲ್ರೆಡಿ ಬಸ್ ಸ್ಟಾಪ್ ಹತ್ರ ಬಂದುಬಿಟ್ಟೆ. ಹಾಕ್ಕೊಳ್ಳಿ ಸರ್, 812 33 88 485. ಹಾಂ ಹೇಳಿ ಸರ್. ಹಾಂ ಶ್ರೀಧರ್ ಏನಂತ ಬರುತ್ತೆ, ಅದೇ ನಂಬರ್ಗೆ ಪೇಮೆಂಟ್ ಮಾಡಿ ಸರ್. 7,500 ರೂಪಾಯಿ ಕಳಿಸ್ಲಿಕ್ಕೆ 500 ರೂಪಾಯಿ ಆಗುತ್ತಲ್ವ ಸರ್ ಕೊರಿಯರ್ ಚಾರ್ಜ್. ನಾವು ಪ್ಯಾಕಿಂಗೇ 300-350 ರೂಪಾಯಿ ಆಗೋಗುತ್ತೆ ಖರ್ಚು. ಇನ್ನು ಮತ್ತೆ ಕೊರಿಯರ್ ಆಫೀಸ್ಗೆ ಕೊಡಬೇಕು, ಎಲ್ಲ ಸೇರಿ 500 ಸರ್ ತಗೊಳ್ಳೋದು. ಇಲ್ಲ ಸರ್, ಇಲ್ಲ, ಪ್ರೈಸ್ ಬಾರ್ಗೆ ಏನಿರೋದಿಲ್ಲ ಸರ್. ನಮ್ಮ ವೀಡಿಯೋಸ್ ಒಂದ್ಸರಿ ನೋಡಿ ಸರ್, ನಿಮಗೆ ಅರ್ಥ ಆಗುತ್ತೆ. ಆ ಪ್ಯಾಕಿಂಗ್ ಅಷ್ಟು ಕ್ವಾಲಿಟಿಯಾಗಿ ಮಾಡಲಿ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಸರ್, ಓಕೆ. ನಿಮಗೆ ಸರ್ವಿಸ್ ರಿಲೇಟೆಡ್ 100% ಒರಿಜಿನಲ್ ಆಗಿರುತ್ತೆ, ಏನು ಟೆನ್ಷನ್ ಪಡಬೇಡಿ. ಬುಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಮೇಲೆ ಬಿಲ್ಲು, ಟ್ರ್ಯಾಕಿಂಗ್ ನಂಬರು, ವೀಡಿಯೋಸ್ ಎಲ್ಲ ಕಳಿಸ್ಬಿಡ್ತೀವಿ. ನೀವು ಇಂಕ್ಯುಬೇಟ್ ಬಂದಿದ ತಕ್ಷಣ ನೀವೇ ಮಾಡ್ಕೋಬೋದು. ಮತ್ತೆ ನೀವು ನಮ್ಗೆ ಕಾಲ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಿಮ್ಗೇನೋ ಡೌಟ್ ಬಂದ್ರೆ ಕಾಲ್ ಮಾಡಿದ್ರೆ ಹೇಳ್ಕೊಡ್ತೀವಿ ಸರ್. ಹೌದು ಸರ್, ಹೌದು. ಕೇಳಲ್ಲ ಸರ್, ಕೇಳಿದ್ರೆ ನಮ್ಗೆ ಕಾಲ್ ಮಾಡಿ, ಅವ್ರು ಕೇಳಲ್ಲ 100%. ಯಾವುದೋ ನಾವು ಕೊರಿಯರ್ ಆಫೀಸಲ್ಲಿ ದೂರಕ್ಕೆ ಮತ್ತೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಕೇಳ್ತಾರೆ, ಅವಾಗ ನಮ್ಮ ಕಡೆಯಿಂದ ಕೊರಿಯರ್ ಆಫೀಸ್ ಕಡೆಯಿಂದ ಮಾತಾಡಿಸ್ತೀವಿ, ಅದು ಕ್ಲಿಯರ್ ಆಗುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಕಡೂರಿಗೇನೆ ಕಳ್ಸ್ಕೊಡ್ತೀವಿ ಸರ್. ಹಾಂ, ಕಡೂರು ತಾಲೂಕಿಗೆ ಕಳ್ಸ್ಕೊಡ್ತೀವಿ ಸರ್, ನೋ ಪ್ರಾಬ್ಲಮ್. ಓಕೆ ಸರ್, ಬಂದಿದೆ ಸರ್. ಇದೊಂದು ಸ್ಕ್ರೀನ್ ಶಾಟು, 2 ಫೋನ್ ನಂಬರ್, ಆಧಾರ್ ಕಾರ್ಡ್ ಕಳಿಸ್ಕೊಡಿ. ಮಧ್ಯಾಹ್ನ ಒಳಗಡೆ ಕೊರಿಯರ್ ಆಗಿಬಿಡುತ್ತೆ ಸರ್. ನಿಮಗೆ ಯಾವುದೊಂದು ಯಾವ್ದಾದ್ರೂ ಕಳಿಸಿ ಸರ್, ನೋ ಪ್ರಾಬ್ಲಮ್. ಅಡ್ರೆಸ್ ಹೇಳಿ ಈ ಥರ ಸರ್. ನೋಡಿ ಪೇಮೆಂಟ್ ಆಗೋಯ್ತು ಅವ್ರದ್ದು, ಮಾಡ್ಕೊಂಡ್ರು. ನೆಕ್ಸ್ಟ್ ಇನ್ನು ಮಧ್ಯಾಹ್ನ ಕೊರಿಯಲ್ಲಿ ಕಳಿಸ್ಬಿಡ್ತೀನಿ. ಅವಾಗ ನಿಮ್ಮ ಮತ್ತೆ ಅಪ್ಡೇಟ್ ಮಾಡ್ತೀನಿ, ತೊಗೊಂಡೋಗೋದೆಲ್ಲ ತೋರಿಸ್ತೀನಿ. ಏನಿದೆ ನೋಡಿ, ಇಲ್ಲೇ ವ್ಯಾಕ್ಸಸ್ ಇದೆ, ಹೋಗ್ತಾ ಇದ್ದೀನಿ. ಆಕಾಶ ಅವ್ರು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಾರೆ, ಅವ್ರಿಗೆ ಒಂದು ಸರಿ ಕಾಲ್ ಮಾಡಿಬಿಡೋಣ ಲೈವಲ್ಲೇ. ಹಲೋ, ಹಾಂ ಸರ್, ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಸರ್. ನಾನು 5 ನಿಮಿಷದಲ್ಲಿ ಆಗ್ಬಿಡ್ತೀನಿ ಬಸ್ಗೆ. ಹಂಗೆ ಬಸ್ಸಲ್ಲಿ ಇಡುವಾಗ ಹಂಗೆ ಕಳಿಸ್ತೀನಿ ನೋಡಿ ಸರ್. ಓಕೆ ಸರ್, ಓಕೆ ಸರ್. ಎಲ್ಲ ನೀಟಾಗಿ ಕಳಿಸ್ಕೊಡ್ತೀನಿ ನೋಡಿ. ಓಕೆ ಓಕೆ ಸರ್. ನೋಡಿ, ಇವರು ಬುಕ್ಕಿಂಗ್ ಆಗಿದೆ, ಇವ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಒಬ್ರು ಬುಕ್ ಮಾಡ್ಕೊಂಡ್ರೆ ಲೈವಲ್ಲೇ. ಇನ್ನೊಂದು ಬಂದುಬಿಟ್ಟು ನೆಕ್ಸ್ಟು ಇವರೊಬ್ರು ಕಸ್ಟಮರ್ ಇದ್ದಾರೆ, ಇವ್ರಿಗೊಬ್ರಿಗೆ ಮಾತಾಡ್ಬಿಡೋಣ. ಆಲ್ರೆಡಿ ತಗೊಂಡಿದ್ದಾರೆ ಇವರು ಇಂಕ್ಯುಬೇಟ್ರು. ಹಲೋ, ಹಾಂ ಹೇಳಿ ಸರ್. ಮಿಷಿನಾ? ಮೋಟ್ರಾ ಸರ್. ಓಕೆ ಸರ್, ಒಂದು 11-12 ಗಂಟೆ ಮಧ್ಯದಲ್ಲಿ 12 ಗಂಟೆ ಕರೆಕ್ಟಾಗಿ ಮಾಡಿ ಸರ್, ಪ್ಯಾಕ್ ಮಾಡಿಸ್ಬಿಡ್ತೀವಿ. ಹೌದೌದು, ನಾನೀಗ ಟೌನ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಮರ್ತೋದ್ರೆ ಪ್ರಾಬ್ಲಮ್ ಆಗುತ್ತೆ. ಹೌದಾ, ಕರೆಕ್ಟಾಗಿ 12 ಗಂಟೆ ಕಾಲ್ ಮಾಡಿ, ಪ್ಯಾಕ್ ಮಾಡಿ ಅಲ್ಲಿ ಇಟ್ಕೊಂಡಿರ್ತೀವಿ. ನಿಮ್ಮ ಅಡ್ರೆಸ್ ಎಲ್ಲ ಬರ್ಕೊಂಡು ಕೊರಿಯರ್ಗೆ ಹೋದಾಗ ಹಂಗೆ ತೊಗೊಂಡೋಗಿ ಹಾಕ್ಬಿಡ್ತೀವಿ ಸರ್. ಏನು ಬೇಜಾರು ಮಾಡ್ಕೋಬೇಡಿ. ಅರ್ಧ ಗಂಟೆ ಮುಂಚೆ ಆಗಿದ್ರೆ ಸರ್ ಹೋಗಿರೋದು. ನಾನು ಆಲ್ರೆಡಿ ಕೊರಿಯರ್ ಹೊರಟ್ಬಿಟ್ಟಿದ್ದೀನಿ, ಮುಕ್ಕಾಲ್ದಾರಿನಲ್ಲಿದ್ದೀನಿ. ಮತ್ತೆ ಇನ್ನೊಂದು ರೌಂಡ್ ಹೋಗ್ತೀನಿ, ಅವಾಗ ತೊಗೊಂಬಂದು ಹಾಕ್ಬಿಡ್ತೀನಿ ಸರ್. ಹಾಂ ಓಕೆ ಸರ್. ಸರ್ ಹೌದು ಸರ್, ಹೌದು. ನಮ್ದು ಅಡ್ರೆಸ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು ಸರ್. ಸರ್ ಬೆಂಗಳೂರಿಂದ 100 ಕಿಲೋಮೀಟರ್ ಆಗುತ್ತೆ ಸರ್ ಫಾರ್ಮ್. ಬೆಂಗಳೂರು ಇದೆ ಸರ್, ಇಲ್ಲೇ ಫಾರ್ಮ್ ಹತ್ರನೇ. ಚಿಂತಾಮಣಿಯಿಂದ 15 ಕಿಲೋಮೀಟರ್ ಆಗುತ್ತೆ ಸರ್. ನೀವೇ ಅವ್ರು ಸರ್? ಕನಕಪುರನಾ? ಓಕೆ ಸರ್, ಓಕೆ. ಯಾವ ಥರ ಸರ್, ಬಂದು ತಗೊಂಡು ಹೋಗ್ತೀರಾ, ಕಳ್ಸ್ಕೊಡ್ಬೇಕಾಗುತ್ತೆ ನಿಮಗೆ? ಬನ್ನಿ, ನೋ ಪ್ರಾಬ್ಲಮ್. ಬಂದು ನೋಡಿ, ಮಾತಾಡಿ ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್. ನೋಡಿ, ಆ ಥರ ಫೋನ್ ಮಾಡ್ತಾ ಇರ್ತಾರೆ, ಬೇಕಾಗಿರೋರು ತೊಗೊತಾ ಇರ್ತಾರೆ. ನೋಡಿ, ಇನ್ಫಾರ್ಮೇಷನ್ಗಾಗಿ ಕಾಲ್ ಮಾಡ್ತಾರೆ. ನೀಟಾಗಿ ಹೇಳಿರ್ತೀವಿ ಕ್ಲಿಯರಾಗಿ, ಅಡ್ರೆಸ್ಸಿಂದ ಎಲ್ಲ. ನಾನು ಬೆಂಗಳೂರಲ್ಲಿ ಅಂದರು
ಅಲ್ಲೊಂದು ಒಳ್ಳೆ ಇಟ್ಬಿಟ್ರೆ ನಮಗೆ ಸರಿ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಗೋಡನ್ ತೊಗೋಬೇಕು, ಆ ಗೋಡನ್ ಕೊಡಬೇಕು ರೆಂಟು, ಮತ್ತು ಅಲ್ಲಿ ನೋಡ್ಕೊಳ್ಳೋರು ಇರಬೇಕು, ಅವ್ರಿಗೆ ಕೊಡಬೇಕು ದುಡ್ಡು, ಪ್ರತಿಯೊಂದು ಥರ ದುಡ್ಡು ಇಡಬೇಕಲ್ವ ಸರ್. ಅದಕ್ಕೆ ನಾವು ಎಲ್ಲಿಗೂ ಹೋಗಲ್ಲ, ಆರಾಮಾಗಿ ಇಲ್ಲಿ ನಾನು ಬುಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ಬುಕ್ ಮಾಡ್ಕೊಂಡಿದ್ದ ತಕ್ಷಣ ಕೊರಿಯರ್ ಕೂಡ ಮಾಡಿಕೊಡ್ತೀವಿ, ನೋ ಪ್ರಾಬ್ಲಮ್ಮು. ಡೀಟೇಲ್ಸ್ ಎಲ್ಲ ಸರ್ ಹೋಗುತ್ತೆ. ಹಾಂ ಓಕೆ ಸರ್, ಓಕೆ ಸರ್ ಹೋಗುತ್ತೆ. ನಿಮಗೆ ಒಂದು 12-1 ಗಂಟೆ ಒಳಗಡೆ ಕೊರಿಯರ್ ಮಾಡಿ ಟ್ರ್ಯಾಕಿಂಗ್ ನಂಬರ್ ಎಲ್ಲ ಕಳ್ಸ್ಕೊಟ್ಬಿಡ್ತೀವಿ ಸರ್ ನೀಟಾಗಿ. ಕೊರಿಯರ್ ಮಾಡಿದ್ಮೇಲೆ ನನಗೊಂದು ಕಾಲ್ ಮಾಡಿ. ಹಾಂ ಓಕೆ ಸರ್, ಓಕೆ ಓಕೆ ಆ ಥರ ಸರ್ ಇನ್ಫಾರ್ಮೇಷನ್ ಕೇಳ್ತಾ ಇರ್ತಾರೆ, ನೀಟಾಗಿ ಹೇಳಿರ್ತೀವಿ ವೀಡಿಯೋಸಲ್ಲಿ. ಆದ್ರೂ ಮತ್ತೆ ಕಾಲ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಹೇಳೋ ಜವಾಬ್ದಾರಿ ನಾವು ಹೇಳಬೇಕು ನೀಟಾಗಿ, ಅವ್ರಿಗೆ ಅರ್ಥ ಆಗೋ ಥರ. ಕೆಲವ್ರಿಗೆ ಅಲ್ಲಿ ಅದೇ ಬ್ರಾಂಚಲ್ಲಿ ಏನಾದರೂ ಇಟ್ಟರೆ ಮತ್ತೆ ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಆ ಎಕ್ಸ್ಟ್ರಾ ಕಾಸ್ಟ್ ಏನು ಮಾಡಬೇಕು ಗೊತ್ತಾ, ನಿಮ್ಮ ಹತ್ರನೇ ಕೇಳಬೇಕು ಸರ್. ಯಾಕೆಂದರೆ ಇವಾಗ ನಾನು ಅಲ್ಲಿಡೋಕ್ಕೆ ಒಂದು ಮಾತಿಗೆ ನನಗೆ ಒಂದು 20,000 30,000 20,000 ಏನು ಬರುತ್ತೆ ಸರ್, ಕೆಲಸದವ್ರು ಬರ್ತಾರೆ ಅಷ್ಟೇ. ಇನ್ನು ಮನೆ ರೆಂಟು, ಅದಕ್ಕೆ ಅಡ್ವಾನ್ಸು, ಅಲ್ಲಿ ಬರೋ ಕರೆಂಟ್ ಬಿಲ್ಲು, ಇನ್ನು ಅಲ್ಲಿ ಹೆಚ್ಚು ಕಮ್ಮಿ ಅವ್ರ ಮೇಂಟೆನೆನ್ಸ್, ಆಫೀಸಲ್ಲಿ ಮೇಂಟೆನೆನ್ಸ್ ಎಲ್ಲ ಸೇರಿದ್ರೆ 50,000 ಕಣ್ಣು ಮುಚ್ಕೊಂಡು ಆಗಿಬಿಡುತ್ತೆ. ಬೆಂಗಳೂರಂಥ ಏರಿಯಾನಲ್ಲಿ ಇರಬೇಕು, ಬೇರೆ ಎಲ್ಲಾದರೂ ಬ್ರಾಂಚ್ ಮಾಡಬೇಕು ಅಂದರೆ. ಆಲ್ರೆಡಿ ವಿಜಯವಾಡನಲ್ಲಿ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ ಬ್ರಾಂಚು, ಎಲ್ಲ ಮಾತಾಡಿ ಎಲ್ಲ ರೆಡಿ ಆಗಿದೆ, ಬಾಕ್ಸಸ್ ಕೂಡ ಹೋಗಿದೆ ವಿಜಯವಾಡಗೆ. ಯಾಕೆಂದರೆ ಆಂಧ್ರನಲ್ಲಿರೋರಿಗೆ ಇಲ್ಲಂದರೆ ಕರ್ನಾಟಕ ಬೆಂಗಳೂರು ಅಂದರೆ ಏನೂ ಟ್ರಸ್ಟ್ ಇರ್ತಾ ಇಲ್ಲ ಸರಿಯಾಗಿ, ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೆಂಗಂದ್ರೆ 100 ಕಾಲ್ ಬಂದರೆ 20 ಇನ್ಕ್ಯುಬೇಟರ್ ಆದರೂ ಮಿನಿಮಮ್ ಬುಕ್ಕಿಂಗ್ ಆಗುತ್ತೆ. ಹಂಗಲ್ಲ, 100 ಕಾಲ್ ಬಂದರೆ 5-6 ಬುಕ್ಕಿಂಗ್ ಆಗುತ್ತೆ. ಅದಕ್ಕಾಗಿ ಅವ್ರಿಗೆ ಟ್ರಸ್ಟ್ ಮಾಡಬೇಕು. ಅವರು ಟ್ರಸ್ಟ್ ಮಾಡಬೇಕಂದ್ರೆ ಅವ್ರ ಲೋಕಲಲ್ಲಿ ಸರ್ವಿಸ್ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಎಲ್ಲೋ ಬೆಂಗಳೂರು ತಗೊಂಬಿಟ್ರೆ ಮತ್ತೆ ಹೆಂಗೋ ಏನು ಅಂತ ಅಂದ್ಕೊತಾರೆ. ಅವ್ರಿಗೆ ಆಲ್ರೆಡಿ ತೊಗೊಂಡಿರೋ ಕಸ್ಟಮರ್ಸ್ಗಾದ್ರೆ ಸರ್ವಿಸಸ್ ಚೆನ್ನಾಗಿ ಹೋಗ್ತಾ ಇದೆ, ಇವ್ರಿಗೆ ಗೊತ್ತಾಗಲ್ಲಲ್ವಾ ಏನೋ ಹೆಂಗೆ ನಂಬೋದು ಅಂತ. ನೀವೇ ಬೇರಾಗಿದ್ದೀರಾ, ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ, ದುಡ್ಡು ಹಾಕಿದ್ರೆ ಮತ್ತೆ ಕಳಿಸ್ತಾರೋ ಇಲ್ವೋ, ಏನಾಗುತ್ತೋ, ಕಳಿಸಿದ ಮೇಲೆ ಏನೋ ಪ್ರಾಬ್ಲಮ್ ಅಂದರೆ ಫೋನ್ ಲಿಫ್ಟ್ ಮಾಡ್ತಾರೋ ಇಲ್ವೋ, ಮತ್ತು ಲಿಫ್ಟ್ ಮಾಡಿದ್ರೂ ಸರಿಯಾಗಿ ಪ್ರಾಪರ್ ರೆಸ್ಪಾಂಡ್ ಆಗ್ತಾರೋ ಇಲ್ವೋ, ಇಂಥ ಡೌಟ್ಸ್ ಎಲ್ಲ ಇರ್ಬೋದು. ನೋಡಿ ಸರ್, ಇವತ್ತು ಏನು ಹಿಂಗೆ ಮಾತಾಡ್ತೀವೋ, ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಪ್ರಾಬ್ಲಮ್ ಬಂದ್ರೂ 1-10 ಸಾರಿ ಫೋನ್ ಮಾಡಿದ್ರೆ ನಾವೇನು ಬೇಜಾರು ತೊಗೊಳ್ಳಲ್ಲ. ಯಾಕೆಂದರೆ ನಾವು ಇರೋದೇ ಇದ್ರ ಪರ್ಪಸ್ಗಾಗಿ ನಿಮಗೆ ಪಕ್ಕ 100% ಇದಕ್ಕೆ ಮಾಡಿಕೊಟ್ಬಿಡ್ತೀನಿ. ನನಗೆ ಪ್ರಾಬ್ಲಮ್ಸ್ ಎಲ್ಲೂ ಕೊಡೋಕ್ಕೆ ಚಾನ್ಸಸ್ ಇರೋದಿಲ್ಲ. 100% 100 ಬಂದುಬಿಡುತ್ತೆ. ಆಲ್ರೆಡಿ ಬಸ್ ಸ್ಟಾಪ್ ಹತ್ರ ಬಂದುಬಿಟ್ಟೆ, ಹೋಗೋಣ. ಚಿಂತಾಮಣಿ ನಗರ ಐಬರಾನಾಗಿದೆ. ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ ಆಲ್ರೆಡಿ. ಫಸ್ಟ್ ಕಸ್ಟಮರ್ ಸೇರಿಸ್ಬೇಡ ಬಸ್ಸಿಗೆ. ನನಗೆ ಏನಂದರೆ ಆದಷ್ಟು ಬೇಗನೆ ಹೋಗ್ಬಿಡ್ಲಿ ಕಸ್ಟಮರ್ಗೆ ಅಂತ ನನ್ನ ಆಸೆ ಅಷ್ಟೇ. ಅವರು ಪಾಪ ನ್ಯೂ ಇಯರ್ ಅಲ್ವಾ, ಇವತ್ತು ಸರ್ ನಮಗೆ ಬೇಗನೆ ಬೇಕು ಅಂತ ಕೇಳಿದ್ರು. ಅಲ್ಲಿಗೂ ನಾನು 9 ಗಂಟೆಗೆಲ್ಲ ಕಳಿಸ್ಬಿಡ್ತೀನಿ ಸರ್ ಅಂದೆ. ಇವಾಗ ನೋಡ್ಕೊಂಡ್ರೆ ಹತ್ರ 9:30 ವರ್ಕ್ ಮಾಡಿದವರು ಕೆಟ್ಟಂಗೆ ಯಾರೂ ಹೇಳಿಲ್ಲ, ಎಲ್ಲನೂ ಮಸ್ಕಿದ್ದಾರೆ. ಮಸ್ಕ್ ಸರ್ ಅವರು ಎಷ್ಟು ಸರ್ ಅವ್ರ ನೆಟ್ವರ್ತು, ಅವ್ರು ಏನು ಸರ್ ಅಷ್ಟೆಲ್ಲ ಅವ್ರ ಮನುಷ್ಯನ ಸರ್ ಸ್ವಲ್ಪ ಅಷ್ಟು ಕಷ್ಟಪಟ್ಟು ಅಂಥ ಕಂಪ್ನಿಲೆಲ್ಲ ಊಟ ಹಾಕ್ಬಿಟ್ರು. ಇವತ್ತು ನೋಡಿದ್ರೆ ಪ್ರಪಂಚದಲ್ಲೇ ನಂಬರ್ 1 ಕುಬೇರ. ಹೌದಾ, ಎಲೆಕ್ಟ್ರಿಕ್ ಕಾರ್ಗಳಾಗಿರ್ಬೋದು, ಟೆಸ್ಲಾ ಕಾರ್ಗಳು, ರಾಕೆಟ್ ಲಾಂಚಿಂಗ್ ಆಗಿರ್ಬೋದು, ಅವ್ರ ಇನ್ನೋವೇಷನ್ ಎಲ್ಲ ಆ ಥರ ಇದೆ. ನಮಗೆಲ್ಲ ಇನ್ಸ್ಪಿರೇಷನ್ ಅವರೇ. ನನಗೆ ಯಾರಪ್ಪ ನೀನು ಇನ್ಸ್ಪಿರೇಷನ್ ಅಂತ ಕೇಳಿದ್ರೆ ಎಲಾನ್ ಮಸ್ಕ್ ಸರ್ ಅಂತ ನಾನು 100% ಹೇಳ್ತೀನಿ. ಯಾಕಂದರೆ ಅವರ ಡೆಡಿಕೇಶನ್ ಲೆವೆಲ್, ಅವ್ರ ವರ್ಕ್ಸ್, ಅವ್ರ ಎಫಿಷಿಯನ್ಸಿ ತುಂಬ ಇಷ್ಟ ಆಗುತ್ತೆ. ಆ ಥರ ಇರಬೇಕು ಸರ್. ಯಾಕಂದರೆ ನಾವೇನೋ ಒಂದು ಮಾಡ್ತಾಯಿದ್ದೀವಿ ಒಂದು ಸುಮ್ಮನೆ ಮಾಡಲ್ಲಲ್ವಾ. ಬಂದುಬಿಟ್ಟೆ ಬಸ್ ಹತ್ರ ಕೊಟ್ಬಿಡೋಣ, ಇದೇ ಬಸ್ಗೆ ಕೊಟ್ಬಿಡೋಣ ಜನಕ್ಕೆ. ಮತ್ತೆ ಬಂದುಬಿಟ್ಟು ಅವ್ರ ಫೋಟೋ 1-2 ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಳಿಸ್ತೀನಿ. ಆವಾಗ ನಾನು ವೀಡಿಯೋ ಮಾಡಲಿಕ್ಕಾಗಲ್ಲ, ಏನೋ ಅನ್ಕೋಬೇಡಿ. ಓಕೆ, ಧನ್ಯವಾದಗಳು ಸರ್. ಆಗೋಯ್ತು ಸರ್, ಕೊರಿಯರ್ ಅವ್ರಿಗೆ ಬಸ್ ಕೊಟ್ಬಿಟ್ಟೆ ಆಗೋಯ್ತು. ಅವ್ರಿಗೆ 11:20 ಹೋಗ್ಬಿಡುತ್ತೆ ಇಲ್ಲಿಂದ ಇದಕ್ಕೆ ಕೊರಿಯರ್ಗೆ. ಇನ್ನು ನಾವು ಅವ್ರಿಗೆ ತಲುಪಿಬಿಡುತ್ತೆ ಅಲ್ಲಿ ಹೋಗಿ 11:20 ಅವ್ರು ವೀಡಿಯೋ ಕೂಡ ಕೇಳಿದ್ರು, ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನೀವು ನೋಡ್ಕೋಬೋದು ಅವ್ರದ್ದು ಬಸ್ಸು ಅವ್ರದ್ದು ಬಸ್ ಫೋಟೋ ಕಳಿಸಿದ್ದೀವಿ. ಅದ್ರ ಜೊತೆಯಲ್ಲಿ ಅವರಿಗೆ ಕಂಡಕ್ಟರ್ ನಂಬರನ್ನು 2 ಫೋನ್ ನಂಬರ್ ಎಲ್ಲ ಅವ್ರ ಫೋನ್ ನಂಬರ್, ಕಂಡಕ್ಟರ್ ನಂಬರು ಪ್ಲಸ್ ಟೈಮು ಅಲ್ಲಿ 11:20 ಬರುತ್ತೆ ಅಂತ, ಮತ್ತು ಬಸ್ ಫೋಟೋ ಇಷ್ಟು ಕಳಿಸಿದ್ದೀವಿ. ಅವರು ಒಂದು 10 ನಿಮಿಷ ಮುಂಚೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ ಅವ್ರಿಗೆ, ಆಗೋಗುತ್ತೆ. ಅಲ್ಲಿ ಸಿಕ್ಬಿಡುತ್ತೆ, ಬಸ್ ಹೋಗಿ ತಗೊತಾರೆ. ಸರ್ ಈಗ ಅವ್ರಿಗೆ ಫಸ್ಟ್ ಕಸ್ಟಮರ್ಗೆ ಅವ್ರ ಡೀಟೇಲ್ಸ್ ಎಲ್ಲ ಕಳಿಸ್ಬಿಡೋಣ, ಮತ್ತೆ ಅವರು ಇದು ಮಾಡ್ಕೊತಾರೆ. ವಿಡಿಯೋ ಕೂಡ ಮಾಡಿ ಕಳಿಸ್ಬಿಡಿ ಸರ್, ನಾವು ಬಸ್ಸಲ್ಲಿ ಇಡೋದು ನೀವು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ವಿಡಿಯೋ ಕೂಡ ನಾನು ಕಳಿಸ್ಬಿಡ್ತಾ ಇದ್ದೀನಿ. ಸರಿ, ಪ್ರಿವ್ಯೂ ನೋಡ್ಕೊಂಡು ನೋಡಿ. ಡಿಕ್ಕಿ ಒಳಗಡೆ ಇಟ್ಟಿದ್ದೀವಿ ಬಸ್ಸಲ್ಲಿ. ಮತ್ತು ಅವರು ನೋಡಿ ಕಂಡಕ್ಟರ್ ಮಾತಾಡ್ತಾ ಇದ್ದೀನಿ, ಮತ್ತು ತಗೊಂಡೋಗಿ ಬಸ್ ಫ್ರಂಟ್ ತೋರಿಸ್ತಾ ಇದ್ದೀನಿ, ಮತ್ತು ಕಂಡಕ್ಟರ್ ಹತ್ರ ಮಾತಾಡಕ್ಕೆ ಹೋಗಿದ್ದೀನಿ. ಆ ಥರ ಸರ್, ಅಷ್ಟೇ, ಏನಿಲ್ಲ, ಸಿಂಪಲ್ ಆಗೋಗುತ್ತೆ. ಕೊರಿಯರ್ ಆಗೋಯ್ತು. ಇವಾಗ ಕಸ್ಟಮರ್ ಕಳಿಸ್ಬಿಡ್ತಾ ಇದ್ದೀನಿ ಡೀಟೇಲ್ಸು, ವಿಡಿಯೋ. ಅವರು ಓಕೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ.
ನೋ ಪ್ರಾಬ್ಲಮ್ಮು. ನೀವು ಹೇಳ್ಬಿಡ ವಾಯ್ಸ್ ಮೆಸೇಜ್ ಮಾಡಿ ಸರ್. ಅದು 11:20ಗೆಲ್ಲ ಅಲ್ಲಿ ಬರುತ್ತಂತೆ, ಬಿಟ್ಬಿಟ್ಟಿದೆ ಬಸ್ ಇಲ್ಲಿ. ನೀವು 11:10 ಆ ಮಧ್ಯದಲ್ಲಿ ಆ ಟೈಮ್ ಮೇಲೆ ಬಂದ್ಬಿಡಿ ಸರ್ ಹೊಸಕೋಟೆಗೆ. ಆರಾಮಾಗಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ಇಟ್ಬಿಟ್ಟಿದ್ದೀನಿ ಇಲ್ಲಿ. ಒಂದ್ಸರಿ ಕಂಡಕ್ಟರ್ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ನೀವೇನು ಅಮೌಂಟ್ ಏನು ಪೇಮೆಂಟ್ ಮಾಡೋಕೆ ಹೋಗ್ಬೇಡಿ, ನಾನು ಕೊಟ್ಟಿದ್ದೀನಿ ಇಲ್ಲಿ. ಅಷ್ಟೇ ಸರ್, ಇನ್ನೇನಿಲ್ಲ. ಇಷ್ಟೇ ಸಿಂಪಲ್. ಬಸ್ ಕೊಟ್ಬಿಟ್ಟೆ ಬೆಂಗಳೂರಿಗೆ. ನಿಮ್ಗೆ ಅವೈಲೇಬಿಲಿಟಿ ಏರಿಯಾಗಾದ್ರೂ ಇದೇ ಥರ ಬರುತ್ತೆ. ನೋ ಪ್ರಾಬ್ಲಮ್ ಸರ್, ಅದರಲ್ಲಿ ಏನಿಲ್ಲ. ಬೇಕಾಗಿರೋರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ರೆ ಕಳಿಸ್ಕೊಡ್ತೀವಿ. ನಿಮ್ಗೆ ಬಸ್ ಅನುಕೂಲ ಇದ್ದರೆ ಇವಾಗ ಗೌರಿಬಿದನೂರು ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಈ ಕಡೆ ಎಲ್ಲ ಕಡೆನೂ ಬಸ್ಗಳ ಅನುಕೂಲ ಇರೋ ಕಡೆ ಎಲ್ಲ ಕಳಿಸ್ಬಿಡ್ತೀವಿ ನಾವು. ಆ ಥರ ಇರುತ್ತೆ. ಅದರಲ್ಲಿ ಏನೇನು ಇರೋದಿಲ್ಲ ಸರ್, ಸಿಂಪಲ್ ಆರಾಮಾಗಿ. ಓಕೆ, ಧನ್ಯವಾದಗಳು ಸರ್.